ಎಸ್ ಓಕೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹಿನ್ನೆಲೆ ಇವತ್ತು ಕಂಠೀರವ ಸ್ಟುಡಿಯೋ ಇಡೀ ಪುನೀತಮಯ ಆಗಿರುವಂಥದ್ದು. ಜೂನಿಯರ್ ಪುನೀತ್ ಎಂದೇ ಖ್ಯಾತಿ ಪಡೆದಿರುವಂಥವರು ಕೂಡ ಇವತ್ತು ಕಂಠೀರವ ಸ್ಟುಡಿಯೋಕ್ಕೆ ಬಂದು ಪುನೀತ್ ಅವರ ಅಂತಿಮ ಒಂದು ಪೂಜೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಹೇಗಿಸುತ್ತೆ ಸರ್? ಎಲ್ಲರೂ ನಮಸ್ತೆ. ಏನಂದರೆ ತುಂಬ ಖುಷಿ ಆಗುತ್ತಿದೆ. ಒಂದು ಕಡೆ ದುಃಖನಿದೆ, ಒಂದು ಕಡೆ ಖುಷಿನೂ ಇದೆ. ತುಂಬ ದಿನಗಳ ನಂತರ ಅಂದರೆ ಇಷ್ಟು ಈ ಒಂದು ಕಂಠೀರವ ಸ್ಟುಡಿಯೋ ಫುಲ್ ಇಡೀ ಇವತ್ತು ಪುನೀತಮಯ ಆಗಿರುವಂಥದ್ದು, ಈ ಫ್ಯಾನ್ಸ್ ನೋಡುವುದು ಹೇಗೆ ಅನಿಸುತ್ತೆ? ಆ ಪುನೀತ್ ಅವರು ಇಲ್ಲದೆ ಇರುವಂಥದ್ದು ನಾನು ನೋಡಿ ಅವರು ತುಂಬ ಖುಷಿ ಆಯಿತು. ದೇವ್ರು ಕೊಟ್ಟಿದ್ದು ನನ್ನ ಕಲೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅವ್ರು ದೇವರಂಥ ಮನುಷ್ಯ, ಅವ್ರು ಎಲ್ಲಿ ಹೋಗಿಲ್ಲ, ಅವ್ರು ಇಲ್ಲಿ ಇದ್ದಾರೆ ಅಂತ ಅನ್ಕೋತೀನಿ. ಜನ ಕೂಡ ನನಗೆ ತುಂಬ ಪ್ರೀತಿ ಕೊಡುತ್ತಾರೆ. ಬಂದಿದ್ದಕ್ಕೆ ನಮ್ಮದವರು ಬೆಳಗಾವಿ ಸರ್, ಬೆಳಗಾವಿ ಬಂದಿದ್ವಿ. ಯಾವತ್ತಾದರೂ ಪುನೀತ್ ರಾಜ್ಕುಮಾರ್ ಅವ್ರನ್ನ ಭೇಟಿಯಾಗುವಂಥ ಅವಕಾಶ ಏನಾದರೂ ಸಿಕ್ಕಿದೆಯಾ? ಇಲ್ಲ ಸರ್, ಆಗಿಲ್ಲ, ಭೇಟಿಯಾಗಿಲ್ಲ. ಆಗಬೇಕಂತ ಅನ್ಕೊತಿದ್ದೀವಿ, ಆದರೆ ಟೈಮ್ ಈಗ ನೀವು ಕೂಡ ಪುನೀತ್ ಅವರ ಸೇಮ್ ಅದೇ ರೀತಿಯಾಗಿ ಕಾಣ್ತಾ ಇದ್ದೀರಾ. ಒಂದು ಫ್ಯಾನ್ಸ್ ಕೂಡ ನಿಮ್ಮ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಾಗಿರ್ಬೋದು, ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡ್ತಾ ಇದ್ದಾರೆ. ಆ ಒಂದು ಖುಷಿ ಬಗ್ಗೆ ಹೇಳೋದಾದ್ರೆ? ಆ ಖುಷಿ ಬಗ್ಗೆ ಹೇಳಿದ್ರೆ ಎಷ್ಟು ಹೇಳಿದ್ರು ಕಡಿಮೆನೇ. ಒಂದು ಕಡೆ ದುಃಖಾನ ಇದೆ, ಒಂದು ಕಡೆ ಖುಷಿನೂ ಇದೆ. ಅವ್ರು ಪುನೀತ್ ರಾಜ್ಕುಮಾರ್ ಸರ್ ಎಲ್ಲೂ ಹೋಗಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಅನ್ಕೋತೀನಿ ಸರ್. ಅವರ ಒಂದು ಸಿನಿಮಾಗಳಾಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ನಿಮಗೆ ಯಾವುದು ಇಷ್ಟ ಅಂತ ಹೇಳಿ? ಅವರು ಕಂಟಿನ್ಯೂ ರೀಲ್ಸ್ ಮಾಡ್ಕೊತಿರ್ತೀನಿ, ಕಂಟಿನ್ಯೂ ಕಾರ್ಯಕ್ರಮ ಜನಕ್ಕೆಲ್ಲ ಖುಷಿ ಮಾಡ್ತೀನಿ. ಹೊರಗಡೆ ಎಲ್ಲ ನಿಮಗೆ ಯಾವ ರೀತಿಯಾಗಿರುವಂತಹ ಒಂದು ಗೌರವ ಕೊಡ್ತಾರೆ. ನೀವು ಕೂಡ ಆ ಒಂದು ಪುನೀತ್ ಅವರ ಗೆಟಪಲ್ಲೇ ಬಂದಿದ್ದೀರಾ. ಈ ಒಂದು ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದು ಸರ್. ನಾನು ಒಬ್ಬ ಜೂನಿಯರ್ ಆರ್ಟಿಸ್ಟು. ಅವ್ರ ಬಗ್ಗೆ ಡೈಲಿ ಕಾರ್ಯಕ್ರಮ ಹೋಗ್ತೀನಿ. ಆರ್ಕೆಸ್ಟ್ರಾ ಇರುತ್ತೆ, ಮತ್ತು ಶೂಟಿಂಗ್ ಇರುತ್ತೆ, ನಾಟಕ ಇರುತ್ತೆ ಸರ್. ಥ್ಯಾಂಕ್ ಯು. ಇದಿಷ್ಟು ಜೂನಿಯರ್ ಪುನೀತ್ ಎಂದೇ ಪಡೆದಿರುವಂತಹ ಇವರ ಮಾತುಗಳು. ಇವತ್ತು ಇಡೀ ಕಂಠೀರವ ಸ್ಟುಡಿಯೋ ಪುನೀತಮಯವಾಗಿರುವಂಥದ್ದು. ತಾವು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಪಾರ ಸಂಖ್ಯೆಯ ಜನ ಕೂಡ ಬರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯ ಜನ ಬಂದು ಇವತ್ತು ಪುನೀತನ ಒಂದು ಹುಟ್ಟುಹಬ್ಬದ ಹಿನ್ನೆಲೆ ಇವತ್ತು ಕಂಠೀರವ ಸ್ಟುಡಿಯೋಕ್ಕೆ ಬಂದು ಅವರ ಸಮಾಧಿ ಹತ್ತಿರ ಬಂದು ಅವರ ಒಂದು ದರ್ಶನವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಅವರ ಅಪಾರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಂದು ಕಡೆಯಾಗಿರುವಂತಹ ಪ್ರಸಾದ ಸೇವೆ, ಅನ್ನದಾಸೋಹ, ರಕ್ತದಾನ ಶಿಬಿರ, ಹೀಗೆ ಅನೇಕ ಕಾರ್ಯಕ್ರಮಗಳು ಕೂಡ ಇವತ್ತು ಕಂಠೀರವ ಸ್ಟುಡಿಯೋದ ಸುತ್ತಮುತ್ತಲೂ ಕೂಡ ನಡೀತಾ ಇರುವಂಥದ್ದು. ಅದೇ ರೀತಿಯಾಗಿ ಜನಗಳನ್ನು ರಾಜ್ಯದ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯ ಪುನೀತನ ಅಭಿಮಾನಿಗಳು ಬಂದು ಆ ಪುನೀತನ ಒಂದು ಅಂತಿಮ ದರ್ಶನದ ಒಂದು ಸ್ಥಾನವನ್ನ, ಆ ದರ್ಶನವನ್ನ ಪಡಿತಕ್ಕಂಥ ಕೆಲಸವನ್ನು ಕೂಡ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಮತ್ತಷ್ಟು ನಾನು ಫ್ಯಾನ್ಸ್ ಅನ್ನ ಮಾತಾಡಿಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ, ವಿಶ್ವವಾಣಿ ಟಿವಿ, ಬೆಂಗಳೂರು.